ನೋಡಿದ್ರ ಅದಕ್ಕೆ ನಿಮ್ಮ ಸೊಸೆ ಎಂಥ ಮಳ್ಳಿ ಅಂತ. ಪಾಪ ಕುಮುದ, ಅವಳಿಗೆ ನಿಜವಾಗ್ಲೂ ಕಷ್ಟ ಆಗ್ತಿರ್ಬೇಕು. ಅಯ್ಯ, ನಾವೇನು ನೆಲ ಆಗದು ನೀರು ತೆಗಿಯಕ್ಕೆ ಹೇಳಿದ್ವಿ ಕಷ್ಟ ಆಗೋಕ್ಕೆ. 4 ಪಾತ್ರೆ ತೊಳೆಯೋದೇ ಕಷ್ಟ ಅಂದರೆ ಅವಳು ನಿಮ್ಗೆ ಮೊಮ್ಮಗು ಎತ್ಕೊಟ್ಟಂಗೆ ನೀವು ಅದನ್ನು ಆಡಿಸ್ದಂಗೆ. ಅವಳಿಗೆ ನಿಜವಾಗ್ಲೂ ಅದೆಲ್ಲ ಅಭ್ಯಾಸ ಇಲ್ದಂಗೆ ಇಲ್ಲ ಅನ್ಸುತ್ತೆ ಕುಮುದ. ಏನು ಮೊಮ್ಮಗು ಎತ್ಕೊಡೋದಾ? ನಾನು ಪಾತ್ರೆ ತೊಳೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇರು, ನಾನೇ ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಅಯ್ಯೋ, ನೀವು ಕೂತ್ಕೊಳ್ಳಿ. ಅದಕ್ಕೆ ಮೊದಲೇ ನಿಮಗೆ ಮೈಕೈ ನೋವು ಅಂತಿದ್ದೀರಾ. ನೀವು ಹೋಗಿ ನಿಂತ್ಕೊಂಡು ಪಾತ್ರೆ ತೊಳೆದು ಅಡುಗೆ ಮನೆ ಸಾರ್ಸೋಷ್ಟರೊಳಗೆ ಮಂಡಿ ನೋವು ಬರುತ್ತೆ. ಇರಿ, ನಾನೇ ಹೋಗ್ತೀನಿ. ಅಲ್ವೇ ಕುಮುದ, ನೀನು ಈ ಕೈಕಾಲು ನೋವು ಇಟ್ಕೊಂಡು ಅದೆಲ್ಲ ಹೇಗೆ ಮಾಡ್ತೀಯಾ? ಅದಕ್ಕೆ ಕೈಕಾಲು ನೋವು ಅಂತ ಕೂತ್ಕೊಳ್ಳೋವಾಗ ನನಗೆಲ್ಲಿದೆ ಹೇಳಿ? ಹಾಗೇನಾದರೂ ಕೂತ್ಕೊಂಡ್ರೆ ಅವಳು ರಾತ್ರಿ ಇಡೀ ಆ ಸೀದೋಗಿರೋ ಪಾತ್ರೆನ ಕರ್ರ ಅಂತ ಉಜ್ತಾನೆ ಇರ್ತಾಳೆ. ಇರಿ, ನಾನೇ ಹೋಗ್ತೀನಿ. ಅಮೃತ, ನೀನು ಈ ಕಡೆ ಬಾಮ್ಮ. ಅಯ್ಯೋ ಆಂಟಿ, ನೀವು ಯಾಕೆ ಬರಕ್ಕೆ ಹೋದ್ರಿ? ನಾನು ತೊಳಿತಿದ್ದೀನಲ್ಲ, ನೀವು ಹೋಗಿ ಕೂತ್ಕೊಳ್ಳಿ. ನೋಡು, ಪಾತ್ರೆ ತೊಳೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊ. ನಾಳೆಯಿಂದ ನೀನೇ ತೊಳೆಯುವಂತೆ. ಆಂಟಿ ಬಾ ಈ ಕಡೆ. ಸರಿಯಾಗಿ ನೋಡ್ಕೊ. ಅಯ್ಯಯ್ಯೋ, ಪಾತ್ರೆ ತಳ ಎಲ್ಲ ಸೀದೋಗಿದೆ. ಸೀದೋಗಿರೋ ಪಾತ್ರೆನ ಹೀಗೆ ಇಡಬಾರ್ದು, ನೆನೆಸಿಡಬೇಕು. ಸ್ವಲ್ಪ ಹುಣಸೆಹಣ್ಣು ತಗೋಲಿ. ಆಂಟಿ ಆಂಟಿ ಹಾಂ, ಹಾಕು ಇದ್ರಲ್ಲಿ. ಅಯ್ಯೋ ಅಯ್ಯೋ, ಹೋಗಿ ಹೋಗಿ ನಾನು ನಿನಗೆ ಹೇಳಿದ್ನಲ್ಲ, ಹಿಡ್ಕೊ ಇದನ್ನ. ಹುಣ್ಸೆಹಣ್ಣು ಹಾಕು ಅಂದರೆ ಡಬ್ಬಿನೇ ಹಾಕ್ತಾಳೆ. ನೋಡು, ಇಷ್ಟು ಹುಣ್ಸೆಹಣ್ಣನ್ನು ಹಾಕಿದ್ರೆ ಸಾಕು. ಬೆಳಗ್ಗೆ ಅನ್ನೋಷ್ಟೊಳಗೆ ಸೀದೋಗಿರೋದು ಬಿಟ್ಕೊಳ್ಳುತ್ತೆ. ಆಗ ತೊಳೆಯೋದಕ್ಕೆ ಸುಲಭ ಆಗುತ್ತೆ. ಕೊಡು. ಅಮೃತ, ಊಟ ಮಾಡಿದ್ಯಾನಮ್ಮ? ಹ್ಞೂ ಅತ್ತೆ, ಮಾಡಿದೆ. ಸರಿ, ಈಗ ಹೋಗಿ ಮಲ್ಕೋ ಹೋಗು. ಬೆಳಿಗ್ಗೆ ಬೇಗ ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡುವಂತೆ.